ಯಾದಗಿರಿ ಜಿಲ್ಲೆಯ ಅಬ್ಬೆ ತುಮಕೂರು ಗ್ರಾಮ ಭಕ್ತಿ ಸಾಗರದಲ್ಲಿ ಮುಳುಗೇಳುತ್ತಿದೆ. ಕಲ್ಯಾಣ ಕರ್ನಾಟಕದ ಅತಿ ದೊಡ್ಡ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾದ ಸಿದ್ಧ ಸಂಸ್ಥಾನದಲ್ಲಿ ಸಿದ್ಧಿಪುರುಷ ವಿಶ್ವಾರಾಧ್ಯರ ರಥೋತ್ಸವ ಲಕ್ಷಾಂತರ ಭಕ್ತರ ಜಯಘೋಷದ ಮಧ್ಯೆ ಭವ್ಯವಾಗಿ ಜರುಗಿತು. ಈ ಕುರಿತು ಒಂದು ವರದಿ. ಸೂರ್ಯ ಮುಳುಗುವ ಸಮಯದಲ್ಲಿ ಪೀಠಾಧಿಪತಿ ಡಾಕ್ಟರ್ ಗಂಗಾಧರ ಮಹಾಸ್ವಾಮಿಗಳು ರಥವನ್ನೇರುತ್ತಿದ್ದಂತೆ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿತು. ಕರ್ನಾಟಕ ಮಾತ್ರವಲ್ಲದೆ ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಮಹಾರಾಷ್ಟ್ರಗಳಿಂದಲೂ ಅಸಂಖ್ಯಾತ ಭಕ್ತರು ಈ ಸಂಭ್ರಮಕ್ಕೆ ಸಾಕ್ಷಿಯಾದರು. ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಮತ್ತು ಹಲವು ಜನಪ್ರತಿನಿಧಿಗಳು ರಥೋತ್ಸವಕ್ಕೆ ಸಾಕ್ಷಿಯಾದರು. ಈ ಜಾತ್ರೆಯ ವಿಶೇಷವೇನೆಂದರೆ ಇಲ್ಲಿ ಜಾತಿ ಮತ, ಬಡವ ಶ್ರೀಮಂತ ಎಂಬ ಭೇದ ಭಾವವಿಲ್ಲ. ಉರಿಯುವ ಬಿಸಿಲಿದ್ದರೂ ಭಕ್ತರು ತಂಡೋಪತಂಡವಾಗಿ ಪಾದಯಾತ್ರೆಯ ಮೂಲಕ ಆಗಮಿಸಿದ್ದು ಅವರ ಅಚಲ ಭಕ್ತಿಗೆ ಸಾಕ್ಷಿಯಾಗಿತ್ತು. ರಥದ ಮೇಲೆ ಉತ್ತುತ್ತಿ, ಬಾಳೆಹಣ್ಣು ಎಸೆದ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಮಹಾರಾಷ್ಟ್ರದ ಮಾಜಿ ಗೃಹ ಸಚಿವ ಸಿದ್ದರಾಮ್ ಸಾತೆಕೊಪ್ಪ ಮೇತ್ರೆ 1988ರಿಂದ ನಾನು ಇಲ್ಲಿಗೆ ಬರುತ್ತಿದ್ದೇನೆ. ದೇವರ ಆಶೀರ್ವಾದದಿಂದ ಈಗ ಉನ್ನತ ಸ್ಥಾನದಲ್ಲಿರುವುದಾಗಿ ಸಂತಸ ವ್ಯಕ್ತಪಡಿಸಿದರು. ಗಂಗಾಧರ ಮಹಾಸ್ವಾಮೀಜಿಯವರು ಮುತ್ತೋರ್ದೆ ಪ್ರಥಾ ಎಲ್ಲ ಅಗದಿ ಇಟ್ಟು ಶುರುವಾತ್ ಚಂದ ಮಾಡ್ಯಾರ. ಬರೀ ನುಸ್ತ ಇಟ್ಟೇ ಅಲ್ಲ, ಅವ್ರಿಗೆ ಶೈಕ್ಷಣಿಕ ಇದ್ರಾಗನೂ ಹೊಂಟದ. ಈಗ ನೋಡಿದ್ರೆ DED ಕಾಲೇಜ್ ಆಯ್ತು, BSc ನರ್ಸಿಂಗ್ ಆಯ್ತು, ಡಿ ಫಾರ್ಮಸಿ ಆಯ್ತು. ಈಗ ಒಂದೊಂದು ಟಪ್ಪ ಇಲ್ಲಿಗೆ ಗರೀಬ್ ಮಂದಿ ಅದ, ಗರೀಬ್ ಮಂದಿಗೆ ಶಿಕ್ಷಣ ಸಿಗ್ಬೇಕು, ಒಳ್ಳೆ ವಿದ್ಯಾವಂತರ ಆಗ್ಬೇಕು. ಈ ಭಾವನೆಯಲ್ಲಿ ಮುತ್ತೇವರು ಅದನ್ನೂ ಕೆಲಸ ಶುರು ಮಾಡ್ರೆ. ಈಗ ಧಾರ್ಮಿಕ ಆಧ್ಯಾತ್ಮಿಕ ಕೆಲಸ ಕೂಡ ಕಡೆ ಶೈಕ್ಷಣಿಕ ಕಾರ್ಯನೂ ಶುರುವಾತ್ ಆಗ್ಯದ. ಹಿಂಗೆ ಮುಂದೆ ಅದನ್ನು ವಿಶ್ವನಾಥ ಮುತ್ತೇನ ಆಶೀರ್ವಾದಲೇ ಬೆಳ್ಕೋತ ಹೋಗ್ಬೇಕು. ಭಕ್ತರಾದ ಡಾಕ್ಟರ್ ಸುಭಾಷ್ ಚಂದ್ರ ಕೌಲಗಿ, ಅಬ್ಬೆ ತುಮಕೂರು ಕ್ಷೇತ್ರವು ಸೌಹಾರ್ದತೆಯ ಪ್ರತೀಕ. ಅಂತಾರಾಜ್ಯ ಭಕ್ತರನ್ನು ಒಂದುಗೂಡಿಸುವ ಈ ಸುಕ್ಷೇತ್ರದಲ್ಲಿ ಡಾಕ್ಟರ್ ಗಂಗಾಧರ ಮಹಾಸ್ವಾಮಿಗಳು ಸರ್ವಜನ ಹಿತದ ಸಂದೇಶ ಸಾರುತ್ತಿದ್ದಾರೆ ಎಂದು ಹೇಳಿದರು. ದಕ್ಷಿಣದ ಕಾಶಿ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಕೊಪ್ಪಳ ಅಂತೇಳಿ ಆ ನಿಟ್ಟಿನೊಳಗ ಅಬ್ಬೆ ತುಮಕೂರು ಕೂಡ ಈ ಇಡೀ ನಾಡಿನಲ್ಲಿ ಏನಪ್ಪಂದ್ರೆ ದೊಡ್ಡದಾದ ಜಾತ್ರೆ ಆಗ್ತದೆ. ಎಲ್ಲರೂ ಏನಪ್ಪಂದ್ರೆ ಭೇದ ಭಾವ ತರೆದು ಬರ್ತಾರೆ. ಒಳ್ಳೆ ಎಲ್ಲ ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ರಥೋತ್ಸವದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಈ ಕ್ಷೇತ್ರ ದರ್ಶನವನ್ನು, ಪರಮ ಪೂಜ್ಯರ ಪ್ರಸಾದವಾಣಿಯನ್ನು ಆಲಿಸಿ ಪುನೀತರಾಗ್ತಾರೆ. ಭಕ್ತರಾದ ಡಾಕ್ಟರ್ ಭಾಗ್ಯಶ್ರೀ, ಪ್ರತಿ ವರ್ಷದಂತೆ ಈ ವರ್ಷವೂ ರಥೋತ್ಸವ ಅತ್ಯಂತ ಸಡಗರದಿಂದ ನೆರವೇರಿತು. ಸಮಾನತೆ, ಭಕ್ತಿ ಸಂದೇಶ ಸಾರುವ ಈ ಜಾತ್ರೆ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ಎಂದರು. ಅಜ್ಜವರು ಕೂಡ ಬಂದಿದ್ದಾರೆ ಇಲ್ಲಿ, ಮತ್ತೆ ಲಕ್ಷಾಂತರ ಜನ ಎಲ್ಲ ಸೇರ್ತಾರೆ ಇಲ್ಲಿ. ದಾಸೋಹ ಆಗಿರ್ಬೋದು, ಭಕ್ತಾದಿಗಳಿಗೆ ಪಾದಯಾತ್ರೆ ಬಂದ ಭಕ್ತಾದಿಗಳೆಲ್ಲ ದಾರಿಯಲ್ಲೆಲ್ಲ ಅವರಿಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದೆ. ಭಕ್ತರಾದ ರಮೇಶ್ ದೊಡ್ಡಮನಿ, ಸಿದ್ಧಿಪುರುಷ ವಿಶ್ವಾರಾಧ್ಯರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಕರ್ನಾಟಕ ಸೇರಿದಂತೆ ನೆರೆ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಎಂದು ಹೇಳಿದರು. ಜೀವಂತ ಸಮಾಧಿಯಲ್ಲಿದ್ದರೂ ಸಹಿತ ಎಲ್ಲರಿಗೂ ದರ್ಶನವೂ ಸಹಿತ ಕೆಲವು ಭಕ್ತರಿಗೆ ಸಹಿತ ಅವರು ಪ್ರತ್ಯಕ್ಷರಾಗಿದ್ದಾರೆ. ಅವರು ಕೂಡ ಮಾತಾಡಿದ್ದಾರೆ, ಅವರ ಕಷ್ಟ ಸುಖಗಳನ್ನು ಕೇಳಿದ್ದಾರೆ ಮತ್ತು ಅವರ ನೆರಳಿನಲ್ಲಿ ಯಾರು ಬಂದಾರ ಅವರಿಗೆ ತಮ್ಮ ಒಂದು ಆಶೀರ್ವಾದ ನೀಡುವ ಮೂಲಕ, ಒಂದು ಸಂತೈಸುವ ಮೂಲಕ ಒಂದು ಆ ಭಕ್ತರಿಗೆ ಯಾವಾಗಲೂ ನಾನಿದ್ದೀನಿ ಎಂಬ ಒಂದು ಶಕ್ತಿಯನ್ನು ಪ್ರೇರೇಪಿಸುತ್ತಾ ಧಾರ್ಮಿಕ ಚಟುವಟಿಕೆಗಳಷ್ಟೇ ಅಲ್ಲದೆ ಮಠದ ಮೂಲಕ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವ ಶೈಕ್ಷಣಿಕ ಕ್ರಾಂತಿಗೂ ಈ ಕ್ಷೇತ್ರ ಸಾಕ್ಷಿಯಾಗಿದೆ. ಒಟ್ಟಾರೆಯಾಗಿ ಅಬ್ಬೆ ತುಮಕೂರು ವಿಶ್ವಾರಾಧ್ಯರ ರಥೋತ್ಸವ ಜನಮನದಲ್ಲಿ ಅಚ್ಚಳಿಯದೆ ನೆನಪಾಗಿ ಉಳಿಯಿತು.